ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿಗಳ ಅಳವಡಿಸಿಕೊಂಡ 5 ಅಭ್ಯಾಸಗಳನ್ನು ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಕಡೆಯಿಂದ ಅವರು ಇತರರಿಗಿಂತ ಹೆಚ್ಚಾಗಿ ಯಶಸ್ಸಿನತ್ತ ಸಾಗಿರುತ್ತಾರೆ. ನಮಗೆಲ್ಲರಿಗೂ ಯಶಸ್ಸು ಬೇಕು, ಆದರೆ ಅದಕ್ಕೆ ಬೇಕಾದ ಸರಿಯಾದ ಪ್ರಯತ್ನ ಅಥವಾ ಶ್ರಮ ಮಾತ್ರ ಬೇಡವೇ ಬೇಡ. ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ನಿಮ್ಮ ಜೀವನ. ಯಾರೋ ಎಲ್ಲಿಂದಲೋ ಬಂದು ನಿಮ್ಮನ್ನು ಬೈಕ್ ಮೇಲೆ ಹತ್ತಿಸಿಕೊಂಡು ಯಶಸ್ಸಿನ ಮೆಟ್ಟಿಲಿಗೆ ಇಳಿಸುವುದಿಲ್ಲ. ನಿರಂತರ ಕಲಿಕೆ, ಪ್ರಯತ್ನ, ಛಲ ಇದ್ದಾಗ ಮಾತ್ರ ನೀವು ಸಮಾಜದಲ್ಲಿ ಇತರರಿಗಿಂತ ಭಿನ್ನವಾಗಿ ಕಾಣೋದು. ಹಾಗಾಗಿ ಇಷ್ಟು ದಿನದ ವ್ಯರ್ಥ ಅಭ್ಯಾಸಗಳನ್ನು ಬಿಟ್ಟು ಸರಿಯಾದ ನಮ್ಮ ಉನ್ನತಿಗೆ ಸಹಕಾರಿಯಾಗುವ ಅಭ್ಯಾಸಗಳ ಕಡೆಗೆ ಗಮನ ನೀಡಿ. ಯಶಸ್ಸು ಯಾವುದೋ ಒಬ್ಬರ ಅದೃಷ್ಟವಲ್ಲ, ಅದು ಪ್ರತಿದಿನದ ಸಣ್ಣ ಸಣ್ಣ ಉತ್ತಮ ಅಭ್ಯಾಸಗಳ ಫಲಿತಾಂಶ. ನೀವು ಶ್ರೀಮಂತರಾಗಬೇಕಿಲ್ಲ, ಸೆಲೆಬ್ರಿಟಿ ಆಗಬೇಕಿಲ್ಲ. ಈ 5 ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಇದಕ್ಕಾಗಿಯೇ ಈ ವಿಡಿಯೋದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ 5 ಅಭ್ಯಾಸಗಳ ಬಗೆಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮೊದಲನೆಯದು ವ್ಯಾಲ್ಯೂ ಆಫ್ ಟೈಮ್, ಸಮಯಕ್ಕೆ ಮೌಲ್ಯ ನೀಡುವುದು. ಏನು ಹೀಗಂದರೆ ಟೈಮ್ಗೆ ದುಡ್ಡು ಕೊಡೋದಲ್ಲ, ಸಮಯವನ್ನು ಸರಿಯಾಗಿ ನಮ್ಮ ಉನ್ನತಿಗೆ ಬಳಸಿಕೊಳ್ಳೋದು. ಯಶಸ್ವಿ ವ್ಯಕ್ತಿಗಳು ಎಂದಿಗೂ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ತಮ್ಮ ಸಮಯವನ್ನು ಹೂಡಿಕೆ ಮಾಡ್ತಾರೆ, ಪ್ರತಿದಿನವನ್ನು ಪ್ಲಾನ್ ಮಾಡಿಕೊಳ್ತಾರೆ. ಇವತ್ತಿನ ದಿನ ಯಾವ ಕೆಲಸವನ್ನು ಮಾಡಬೇಕು ಎಂಬ ಗುರಿಯನ್ನಿಟ್ಟುಕೊಂಡು ಅದಕ್ಕಾಗಿ ಕೆಲಸ ಮಾಡ್ತಾರೆ. ಪ್ರಯೋಜನಕ್ಕೆ ಬಾರದ ಕೆಲಸಗಳಿಗೆ ನೋ ಅಂತಾರೆ. ಮೊಬೈಲ್, ಸೋಷಿಯಲ್ ಮೀಡಿಯಾಗಳ ಮೇಲೆ ನಿಯಂತ್ರಣ ಹೊಂದಿರುತ್ತಾರೆ, ಅದರ ದಾಸರಾಗಿರುವುದಿಲ್ಲ. ಒಂದು ತಿಳಿದುಕೊಳ್ಳಿ, ಸಮಯ ಹೋದರೆ ಮರಳಿ ಬರುವುದಿಲ್ಲ, ಆದರೆ ಸಮಯವನ್ನು ಸರಿಯಾಗಿ ಬಳಸಿದರೆ ಜೀವನ ಬದಲಾಗುತ್ತೆ. ಹಾಗಾಗಿ ಸಮಯಕ್ಕೆ ಮೌಲ್ಯ ನೀಡಿ. ಇನ್ನು ಎರಡನೆಯ ಅಭ್ಯಾಸ, ಡಿಸಿಪ್ಲಿನ್ ಓವರ್ ಮೋಟಿವೇಶನ್, ಶಿಸ್ತಿನ ಜೀವನ. ಮೋಟಿವೇಶನ್ ಇರುವಾಗ ಮಾತ್ರ ಕೆಲಸ ಮಾಡುವವರು ಯಶಸ್ವಿಯಾಗುವುದಿಲ್ಲ. ಯಶಸ್ವಿ ವ್ಯಕ್ತಿಗಳು ಮನಸ್ಸಿಲ್ಲದಿದ್ದರೂ ಕೆಲಸ ಮಾಡ್ತಾರೆ. ಪ್ರತಿದಿನ ನಿಗದಿತ ಸಮಯಕ್ಕೆ ಹೇಳ್ತಾರೆ, ಅವತ್ತಿನ ಕೆಲಸಗಳನ್ನು ಅವತ್ತಿಗೆ ಮುಗಿಸುವಲ್ಲಿ ಶ್ರಮಿಸುತ್ತಾರೆ. ಅವರು ಕಾರಣಗಳನ್ನು ಹುಡುಕುವುದಿಲ್ಲ, ಪರಿಹಾರ ಹುಡುಕ್ತಾರೆ. ಹಾಗಾಗಿ ಶಿಸ್ತು ನಿಮ್ಮನ್ನು ಬಹು ಎತ್ತರಕ್ಕೆ ಕರೆದೊಯ್ಯುತ್ತದೆ. ಮೋಟಿವೇಶನ್ ಕೆಲವೇ ದಿನಗಳಿಗೆ ಮಾತ್ರ. ಮೂರನೆಯದಾಗಿ ಡೈಲಿ ಲರ್ನಿಂಗ್ ಹ್ಯಾಬಿಟ್, ಪ್ರತಿದಿನ ಕಲಿಯುವ ಅಭ್ಯಾಸ. ಯಶಸ್ವಿ ವ್ಯಕ್ತಿಗಳು ನನಗೆ ಎಲ್ಲವೂ ಗೊತ್ತು ಅನ್ನುವುದಿಲ್ಲ. ಅವರು ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಕಲಿಯುತ್ತಾರೆ. ಪುಸ್ತಕಗಳನ್ನು ಓದುವುದು, ಹೊಸ ಸ್ಕಿಲ್ಗಳ ಕಡೆಗೆ ಗಮನ ವಹಿಸುತ್ತಾರೆ. ತಮ್ಮ ಈ ಹಿಂದಿನ ತಪ್ಪುಗಳಿಂದ ಪಾಠ ಕಲಿಯುತ್ತಾರೆ. ಅದಕ್ಕಾಗಿಯೇ ಒಂದು ಮಾತಿದೆ, ಒಂದು ಕಲ್ಲಿಗೆ ಎಡುವುದು ಸಹಜ, ಆದರೆ ಪುನಃ ಅದೇ ಕಲ್ಲಿಗೆ ಎಡುವುದು ಮೂರ್ಖತನ. ಹಾಗಾಗಿ ನಿರಂತರ ಕಲಿಕೆ ಅವಶ್ಯಕ. ನಾಲ್ಕನೆಯದಾಗಿ ಕ್ಲಿಯರ್ ಗೋಲ್ಸ್, ಗುರಿಯ ಸ್ಪಷ್ಟತೆ. ನಿಮಗೆ ಮೊದಲು ನಿಮ್ಮ ಗುರಿಯ ಕಡೆಗೆ ಸ್ಪಷ್ಟತೆ ಇರಲಿ. ದಿನಕ್ಕೆ ನಿಮ್ಮ ಗುರಿಗಳು ಬದಲಾಗ್ತಿದ್ರೆ ನಿಮಗೆ ನಿಮ್ಮ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅಥವಾ ನಿಮ್ಮ ಗುರಿಗಳ ಬಗ್ಗೆ ಗೊಂದಲದಲ್ಲಿದ್ದೀರಿ ಎಂದರ್ಥ. ಹಾಗಾಗಿ ನಿಮಗೆ ನಿಮ್ಮ ಜೀವನಕ್ಕೆ ಏನು ಬೇಕು, ಅದಕ್ಕಾಗಿ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಎಂದು ಸ್ಪಷ್ಟತೆ ಬೆಳೆಸ್ಕೊಳ್ಳಿ. ಒಂದು ಗುರಿಯನ್ನು ಬೆನ್ನತ್ತಿ. ನಿಮಗೆ ಯಾವುದೇ ಗುರಿ ಇಲ್ಲ, ಸುಮ್ಮನೆ ಶ್ರಮ ಪಡ್ತಿದ್ದೀರಿ ಅಂದರೆ ವ್ಯರ್ಥ. ಗುರಿ ಇಲ್ಲದ ಶ್ರಮ ದಾರಿ ಇಲ್ಲದ ಪ್ರಯಾಣದಂತೆ. ಹಾಗಾಗಿ ಗುರಿಯನ್ನು ನಿರ್ಧರಿಸಿಕೊಳ್ಳಿ, ಅದಕ್ಕಾಗಿ ಶ್ರಮ ಅಥವಾ ಪ್ರಯತ್ನ ಪಡಿ. ಇನ್ನು ಕೊನೆಯದಾಗಿ ಫೇಲ್ಯೂರ್ ಮೈಂಡ್ಸೆಟ್, ಸೋಲಿನಿಂದ ಭಯಪಡದ ಮನೋಭಾವ. ಯಾವತ್ತೂ ಸೋಲಿಗೆ ಭಯಪಡಬೇಡಿ, ಸೋಲನ್ನೇ ನಿಮ್ಮ ಸಾಧನೆಯ ಮೆಟ್ಟಿಲುಗಳನ್ನಾಗಿಸಿಕೊಳ್ಳಿ. ಇಂದಿನ ಸೋಲು ನಾಳಿನ ಗೆಲುವು. ಹಾಗಾಗಿ ಸೋಲಿನ ಬಗೆಗೆ ಅತಿಯಾಗಿ ಭಯಪಡಬೇಡಿ. ಯಶಸ್ವಿ ವ್ಯಕ್ತಿಗಳು ಸೋಲನ್ನು ನೋಡಿ ಭಯಪಡುವುದಿಲ್ಲ, ಅವರು ಸೋಲಿನಿಂದ ಪಾಠವನ್ನು ಕಲಿಯುತ್ತಾರೆ. ಸೋತಾಗ ಅಲ್ಲಿಗೆ ನಿಲ್ಲಿಸುವುದಿಲ್ಲ, ಜನ ಏನಂದ್ಕೊಳ್ತಾರೆ ಎಂದು ಯೋಚಿಸುವುದಿಲ್ಲ, ಮತ್ತೆ ಪ್ರಯತ್ನಿಸುತ್ತಾರೆ. ಸೋಲು ಅಂತಿಮವಲ್ಲ, ನೀವು ಕೈ ಬಿಟ್ಟಾಗ ಮಾತ್ರ ಅಂತ್ಯ. ಕೇವಲ ವಿಡಿಯೋ ನೋಡಿ ಮತ್ತೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿಕೊಂಡು ಕೂರೋದಲ್ಲ. ಬದಲಾವಣೆ ಈಗಿನಿಂದಲೇ ಪ್ರಾರಂಭವಾಗಲಿ. ಈ 5 ಅಭ್ಯಾಸಗಳು ಸುಲಭವಾಗಿರಬಹುದು, ಆದರೆ ಅನುಸರಿಸುವುದು ಕಷ್ಟ. ಆದರೆ ನೆನಪಿಡಿ, ಯಶಸ್ಸು ಒಂದು ದಿನದಲ್ಲಿ ಬರಲ್ಲ, ನಿರಂತರ ಪ್ರಯತ್ನ, ಕಲಿಕೆ ಅಗತ್ಯ. ಇನ್ನು ಕೊನೆಯದಾಗಿ, ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.